ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಸಮಾಜಶಾಸ್ತ್ರ ಕೋರ್ಸ್ 3ರಲ್ಲಿ ಬ್ಲಾಕ್ 2ರಲ್ಲಿ ಇರುವಂತಹ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ. ಇಲ್ಲಿ ನಾವು ಪುಟ ಸಂಖ್ಯೆ 136ಕ್ಕೆ ನೋಡಿದರೆ ಅಲ್ಲಿ ಅನೇಕ ಚಳವಳಿಗಳಿದೆ. ಇದೆಲ್ಲವೂ ಕೂಡ 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳ ಸಂತಾಲರ ಬಂಡಾಯ, ಚಂಪಾರಣ್ಯ ಚಳುವಳಿ, ಕೇದಾರೈತ ಚಳುವಳಿ, ಬಾರ್ದೋಲಿ ಸತ್ಯಾಗ್ರಹ ಇವೆಲ್ಲವೂ ಕೂಡ ತುಂಬಾ ಮುಖ್ಯವಾಗಿರುವಂತಹ ಚಳುವಳಿಗಳಾಗಿದೆ. ಇದನ್ನೆಲ್ಲವೂ ಕೂಡ ಒಮ್ಮೆ ನೋಡಿಕೊಳ್ಳಿ. ಅದರಲ್ಲಿರುವಂತಹ ವಿಷಯ ಏನು ಎಂಬುದನ್ನು ತಿಳ್ಕೊಂಡ್ರೆ ನಿಮಗೆ ಅದರಲ್ಲಿ ಬಂದಿರುವಂಥ ವಿಷಯಗಳನ್ನು ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಸಂತಾಲರ ಬಂಡಾಯ ಸಂತಾಲ ರೈತರಲ್ಲಿ ಕ್ಷೋಭೆಯು 1855ರಲ್ಲಿ ಪ್ರಕಟವಾಯಿತು. ಸಂತಾಲರು ಆದಿವಾಸಿ ಬುಡಕಟ್ಟು ಗುಂಪಾಗಿತ್ತು. ಅಂದಿನ ಅವಿಭಜಿತ ಬಿಹಾರದಲ್ಲಿ ಹರಡಿದ್ದರು. ಯಾರು? ಸಂತಾಲರು. ಸಂತಾಲ ರೈತರಲ್ಲಿ ಕ್ಷೋಭೆ ಉಂಟಾಗಿರುವಂಥದ್ದು. ಕೃಷಿ ಭೂಮಿ, ಪರಿಸರ, ಅರಣ್ಯ, ಬೇಸಾಯಗಾರರ ನಡುವೆ ಕಾಲಾಂತರದಲ್ಲಿ ವಿಕಸಿಸಲ್ಪಟ್ಟಿದ್ದ ಕೊಂಡಿಗಳು ಕದಡಿದವು ಅಂತ ಹೇಳ್ಬೋದು. ಏನಾಯಿತು? ಸಂತಾಲರು ಶ್ರಮಪಟ್ಟು ದುಡಿಯುವ ಮತ್ತು ಅರಣ್ಯವನ್ನು ಕೌಶಲ್ಯದಿಂದ ತೆರವುಗೊಳಿಸುವವರು ಆಗಿದ್ದರು ಮತ್ತು ನೆಲವನ್ನು ಕೃಷಿಯೋಗ್ಯವನ್ನಾಗಿಸುವವರು ಆಗಿದ್ದರು. ಈ ಸಂತಾಲರು ಬುಡಕಟ್ಟು ಜನಾಂಗದವರಾಗಿದ್ದರು, ಆದಿವಾಸಿಗಳು. ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆಯನ್ನು ಹೋಗ್ತಾ ಇದ್ದರು. ಈ ಸಂತಾಲರು ಏನು ಮಾಡಿದರು ಅಂದರೆ, ಅವರು ಇರುವಂತಹ ಕಾಡು ಪ್ರದೇಶದಲ್ಲಿ ಅವರು ಜೀವಿಸುತ್ತಿದ್ದಂತಹ ಆ ಒಂದು ಅರಣ್ಯವನ್ನು ಎಲ್ಲ ಮರಗಳನ್ನೆಲ್ಲ ಕಡಿದು ಅಲ್ಲಿ ಕೃಷಿ ಯೋಗ್ಯ ಭೂಮಿಯನ್ನಾಗಿ ಮಾಡ್ತಾಯಿದ್ರು. ಅವರೆಲ್ಲರೂ ಸೇರಿ, ಅವರ ಕುಟುಂಬದ ಮನೆಯವರು ಎಲ್ಲರೂ ಸೇರಿ ಆ ಒಂದು ತಾವು ವಾಸ ಮಾಡ್ತಾ ಇದ್ದಂತಹ ಅರಣ್ಯ ಇರ್ಬೋದು ಅಥವಾ ಬೆಟ್ಟಗುಡ್ಡ ಯಾವುದೇ ಜಾಗ ಇರ್ಬೋದು, ಅಲ್ಲಿ ಅವರೇನು ಮಾಡ್ತಾಯಿದ್ರು, ಎಲ್ಲವನ್ನು ನೀಟಾಗಿ ಎಲ್ಲವನ್ನು ಮರಗಳನ್ನೆಲ್ಲ ಕಡಿದು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆಯನ್ನು ಮಾಡುವಂಥ ಕೆಲಸವನ್ನು ಸಂತಾಲರು ಮಾಡ್ತಾಯಿದ್ರು. ತುಂಬ ಕಷ್ಟದ ಜೀವನವನ್ನು ಕೂಡ ಅನುಭವಿಸ್ತಾಯಿದ್ರು. ಇದಾದ ನಂತರ ಏನಾಯಿತು ಅಂದರೆ, ಸಂತಾಲರು ಮಾಡಿದಂತಹ ಜಮೀನುಗಳಿಗೆ ಕಂದಾಯವನ್ನು ಹಾಕಬೇಕು, ಕಂದಾಯ ಕಟ್ಟಬೇಕು ಎನ್ನುವಂತಹ ಷರತ್ತನ್ನು ವಿಧಿಸಿದರು. ದುಬಾರಿ ಗೇಣಿಗೆಯನ್ನು ಕೂಡ ಅವರ ಕೈಯಿಂದ ವಸೂಲಿ ಮಾಡಿದರು. ಯಾರು? ಬ್ರಿಟಿಷ್ ರಾಜ್ ಆಳ್ವಿಕೆಯು ವ್ಯಾಪಕವಾದ ರೈತರ ಕುದಿಯುವಿಕೆಗೆ ಕಾರಣ ಆಯಿತು. ಬ್ರಿಟಿಷ್ ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಸಂತಾಲರ ಶೋಷಣೆಯು 3 ಮುಖ್ಯ ಮೂಲಗಳೇ ಆಗಿತ್ತು. ಯಾರು ಸಂತಾಲರನ್ನು ಶೋಷಣೆ ಮಾಡ್ತಾ ಇದ್ರು, ಅವರಿಗೆ ಯಾರು ಅನ್ಯಾಯ ಮಾಡ್ತಾ ಇದ್ರು ಅಂದರೆ ಜಮೀನ್ದಾರರು ಮತ್ತು ಲೇವಾದೇವಿಗಾರರು. ಯಾರು? ಜಮೀನ್ದಾರರು ಮತ್ತು ಲೇವಾದೇವಿಗಾರರಿಂದ ಅವರು ಶೋಷಣೆಗೆ ಒಳಗಾಗಿದ್ದರು. ರೈಲಿನಲ್ಲಿ ಉದ್ಯೋಗದಲ್ಲಿದ್ದ ಯುರೋಪಿಯನ್ನರು ಕೂಡ ಅವರನ್ನು ಶೋಷಣೆಯನ್ನು ಮಾಡ್ತಾಯಿದ್ರು. ಯಾರೆಲ್ಲ? ಜಮೀನ್ದಾರರು, ಲೇವಾದೇವಿಗಾರರು ಮತ್ತು ರೈಲಿನಲ್ಲಿ ಉದ್ಯೋಗದಲ್ಲಿದ್ದ ಯುರೋಪಿಯನ್ನರು ಕೂಡ ಸಂತಾಲರನ್ನು ಶೋಷಣೆ ಮಾಡ್ತಾಯಿದ್ರು. ಯುರೋಪಿಯನ್ ನೌಕರರಿಂದ ಸಂತಾಲ ಮಹಿಳೆ ಮತ್ತು ಮಕ್ಕಳ ಶೋಷಣೆ ಕೂಡ ಆಗ್ತಾ ಇತ್ತು. ಅಗಾಧವಾದ ನೋವು ಮತ್ತು ಬಳಲಿಕೆಯಲ್ಲಿ ಸಂತಾಲರು ಇದ್ದರು. ಈ ಎಲ್ಲ ಕೆಲವೊಂದು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ನೀವು ಸಂತಾಲ ಬಂಡಾಯ ಬಂದಾಗ ಅದನ್ನು ಬರಿಬೇಕಾಗ್ತದೆ. ಸಂತಾಲರು ಆದಿವಾಸಿ ಬುಡಕಟ್ಟು ಜನಾಂಗದವರಾಗಿದ್ದರು. ಅವರು ಎಲ್ಲ ಕಡೆ ತಮ್ಮ ವಲಸೆಯನ್ನು ಹೋಗಿ ಜೀವನ ಮಾಡ್ತಾಯಿದ್ರು. ಅರಣ್ಯ ಪ್ರದೇಶಗಳಲ್ಲಿ ಅಲ್ಲಿ ಏನು ಮಾಡಿದರು ಅಂದರೆ, ಎಲ್ಲ ಮರಗಳನ್ನೆಲ್ಲ ಕಡಿದು ಕೃಷಿ ಭೂಮಿಯನ್ನಾಗಿ ಮಾಡಿ ಮಾರ್ಪಾಡು ಮಾಡಿದರು. ಅಗಾಧವಾದ ಕಷ್ಟವನ್ನು ಪಟ್ಟು ಅಗಾಧವಾದ ನೋವನ್ನು ಕೂಡ ಅನುಭವಿಸ್ತಾರೆ. ಯಾಕಂದರೆ ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ ಅಂದರೆ, ಈ ಸಂತಾಲರಿಗೆ ಅವರ ಕೈಯಿಂದ ಗೇಣಿಯನ್ನು ವಸೂಲಿ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಮತ್ತು ಕಂದಾಯವನ್ನು ಕಟ್ಟಬೇಕು ಅಂತ ಅವರನ್ನು ಪೀಡಿಸ್ತಾ ಇದ್ರು. ಅವರಿಗೆ ಜಮೀನ್ದಾರರು, ಲೇವಾದೇವಿಗಾರರು, ರೈಲಿನಲ್ಲಿ ಉದ್ಯೋಗದಲ್ಲಿದ್ದು ಯುರೋಪಿಯನ್ನರು ತುಂಬ ಕಾಟ ಕೊಡ್ತಾಯಿದ್ರು. ಮಹಿಳೆಯರಿಗೆ, ಮಕ್ಕಳ ದೌರ್ಜನ್ಯವನ್ನೆಲ್ಲ ಮಾಡ್ತಾಯಿದ್ರು. ತುಂಬ ನೋವು ಬಳಲಿಕೆಯನ್ನು ಅವರು ಹೊಂದಿದ್ರು. ಅದಾದ ನಂತರ ಅವರು ಅದನ್ನೆಲ್ಲ ಇದು ಮಾಡಬೇಕು, ಹತ್ತಿಕ್ಕಬೇಕು. ಜಮೀನ್ದಾರರ ದಬ್ಬಾಳಿಕೆ ವಿರುದ್ಧ ಸಂತಾಲರು ಧ್ವನಿ ಎತ್ತಲಿಕ್ಕೆ ಆರಂಭ ಮಾಡಿದರು. ಅನೇಕ ಹೋರಾಟಗಾರರ ಜೊತೆಗೆ ಸೇರಿಕೊಂಡು ಅದರ ವಿರುದ್ಧ ಧ್ವನಿಯನ್ನು ಎತ್ತಿದ್ರು. ನಮಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಳ್ತಾರೆ. ಈ ಕಾರಣಕ್ಕಾಗಿ ಭೂಮಾಲೀಕರೊಂದಿಗೆ ಕೈ ಜೋಡಿಸಿದರು, ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಅದಾದ ನಂತರ ಸಂತಾಲರು ಏನು ಮಾಡ್ತಾರೆ ಅಂದರೆ, ಇದನ್ನು ವಿಚಾರವನ್ನೆಲ್ಲ ಭೂಮಾಲೀಕರಿಗೆ ಕೂಡ ಹೇಳಿ ಅವರ ಜೊತೆಗೆ ಕೈಗೂಡಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಂಥದ್ದನ್ನೇ ಸಂತಾಲರ ಬಂಡಾಯ ಅಂತ ಇಲ್ಲಿ ಕರೆಯುವಂಥದ್ದು. ಇವಿಷ್ಟು ಸಂಗತಿ ನಿಮಗೆ ಗೊತ್ತಾದರೆ ಸಂತಾಲರ ಬಂಡಾಯ ಪ್ರಶ್ನೆ ಬಂದಾಗ ಅವೆಲ್ಲವನ್ನು ಕೂಡ ವಿವರಿಸ್ತಾ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಚಂಪಾರಣ್ಯ ಚಳುವಳಿ.
ಏನಿದು ಚಂಪಾರಣ್ಯ ಚಳುವಳಿ ಅಂದರೆ? ಚಂಪಾರಣ್ಯ ಚಳುವಳಿ ಅಂದರೆ ನೀಲಿ ಬೆಳೆಗಾರರ ಮುಷ್ಕರ. ನೀಲಿ ಬೆಳೆಗಾರರು ಅಂದರೆ ನೀಲಿ ಅನ್ನು ಮಾಡುವಂತಹ ಒಂದು ಗಿಡ ಇದೆಯಲ್ಲ, ಆ ಸಸ್ಯವನ್ನು ಬೆಳೆಸುವಂಥದ್ದು, ನೀಲಿ ಎಂಬ ಸಸ್ಯವನ್ನು ಬೆಳೆಸುವಂಥದ್ದು. ಇದು ನೀಲಿ ರಂಗನ್ನು ಕೊಡುವಂಥದ್ದು, ಒಂದು ಬಟ್ಟೆಗಾಗಿರ್ಬೋದು, ಯಾವುದೇ ಒಂದು ವಿಷಯಕ್ಕೆ ಇದೊಂದು ಬಣ್ಣವನ್ನು ಕೊಡುವಂತಹ ಸಸ್ಯವನ್ನು ಬೆಳೆಸುವಂಥದ್ದು. ಅದರಿಂದ ಚಂಪಾರಣ್ಯ ಚಳುವಳಿಯನ್ನು ನೀಲಿ ಬೆಳೆಗಾರರ ಮುಷ್ಕರ ಅಂತ ಹೇಳ್ತಾರೆ. ನೀಲಿ ಬೆಳೆಗಾರರ 1860ರ ಮುಷ್ಕರ ಚಂಪಾರಣ್ಯ ಮುಷ್ಕರ. ಮಹಾತ್ಮ ಗಾಂಧೀಜಿಯವರು ಪ್ರಥಮ ನಾಗರಿಕ ಅಸಹಕಾರ ಚಳುವಳಿ ನೆಲೆಯೆಂದೇ ಹೆಸರಾಗಿರುವ ಚಂಪಾರಣ್ಯ ಚಳುವಳಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಇಲ್ಲಿ ಬೇಸಾಯಗಾರರಾದ ಇಂಡಿಗೋ ಅಥವಾ ನೀಲಿ ಎಂಬ ಸಸ್ಯವನ್ನು ಬೆಳೆಸ್ತಾ ಇದ್ರು. ಈ ನೀಲಿ ಬೆಳೆಯನ್ನು ಬೆಳೆಸ್ತಾ ಇರುವಂಥದ್ದು ಬಟ್ಟೆಗೆ ನೀಲಿಯನ್ನು ಹಾಕುವಂಥದ್ದು, ಹತ್ತಿಯಿಂದ ಮಾಡಿದ ಬಟ್ಟೆಗಳಿಗೆಲ್ಲ ಹಾಕುವಂಥದ್ದಾಗಿತ್ತು. ಇಂಗ್ಲೆಂಡ್ನಲ್ಲಿಯೂ ಕೂಡ ನೀಲಿ ಬೆಳೆಯನ್ನು ಬೆಳೆಸ್ತಾ ಇದ್ರು. ಆವಾಗ ಅಲ್ಲಿ ಅಂತ ದೊಡ್ಡ ದೊಡ್ಡ ಕಂಪೆನಿಯೆಲ್ಲ ಇತ್ತು. ಅಲ್ಲಿ ಈಸ್ಟ್ ಇಂಡಿಯಾ ಕಂಪೆನಿಯ ನಿವೃತ್ತ ಅಧಿಕಾರಿಗಳು, ಆ ಮೊದಲು ಅಮೇರಿಕದಲ್ಲಿ ಗುಲಾಮ ಚಾಲಕರಾಗಿದ್ದ ತರುಣ ಬಿಹಾರ್ ಬಂಗಾಳದಲ್ಲಿ ಜಮೀನ್ದಾರರಿಂದ ಭೂಮಿಯನ್ನು ಕೊಂಡುಕೊಳ್ಳಲು ಪ್ರಾರಂಭಿಸಿದರು. ನೀಲಿ ಬೆಳೆಯನ್ನು ದೊಡ್ಡ ಪ್ರಮಾಣದಲ್ಲಿ ಪ್ಲಾಂಟೇಷನ್ ಬೆಳೆಯನ್ನಾಗಿ ರೂಪಾಂತರಿಸಿದರು. ತುಂಬ ಬೆಳೆಯನ್ನು ಬೆಳೆಸಿದ್ರು, ಅದನ್ನೇ ಒಂದು ದೊಡ್ಡ ಪ್ಲಾಂಟೇಷನ್ ಆಗಿ ಮಾಡಿದರು. ಅವರು ಅಲ್ಲಿ ಬೆಳೆಯನ್ನು ಬೆಳೆಸಿದ್ದು ಇಲ್ಲಿನ ಜನರಿಗೆ ಏನೂ ತೊಂದರೆ ಇರಲಿಲ್ಲ. ಆದರೆ ಯಾವಾಗ ತೊಂದರೆ ಆಯಿತು ಅಂದರೆ, ಅವರೆಲ್ಲ ಭಾರತಕ್ಕೆ ಬಂದು ರೈತರನ್ನು ಶೋಷಣೆ ಮಾಡಲಿಕ್ಕೆ ಆರಂಭ ಮಾಡಿದರು. ನೀವು ನೀಲಿ ಬೆಳೆಯನ್ನು ಬೆಳೆದು ನಮಗೆ ಕೊಡಬೇಕು, ನಿಮ್ಮ ಸಂಪೂರ್ಣ ಜಮೀನಿನಲ್ಲಿ ನಮಗೆ ನೀಲಿ ಬೆಳೆಯನ್ನು ಬೆಳೆಸಿ ಕೊಡಬೇಕು ಎನ್ನುವಂತಹ ಒಂದು ಶೋಷಣೆಯನ್ನು ಮಾಡಿದರು, ಅನ್ಯಾಯ ಮಾಡಿದರು, ಅವರನ್ನು ಬಲಾತ್ಕಾರವನ್ನು ಮಾಡಿದರು. ರೈತರನ್ನು ಬಲಾತ್ಕಾರ ಮಾಡಿ ದಬ್ಬಾಳಿಕೆಯಿಂದ ಅವರನ್ನೇನು ಹೇಳಿದರು, ನಿಮ್ಮ ಜಮೀನಿನಲ್ಲಿ ನಮ್ಮ ಒಂದು ನೀಲಿ ಬೆಳೆಯನ್ನು ಬೆಳೆಸಿ ನಮಗೆ ಕೊಡಬೇಕು ಎನ್ನುವಂತಹ ಒಂದು ಅಟ್ಟಹಾಸವನ್ನು ಮಾಡಿ ರೈತರಲ್ಲಿ ಶೋಷಣೆ ಮಾಡಿ ಅವರನ್ನು ಬೆಳೆಸುವಂತೆ ಮಾಡಿದರು. ಭೂಮಿಯ ಗೇಣಿಯಲ್ಲಿ ಕೂಡ ಹೆಚ್ಚಳ ಆಯಿತು. ಬಿಹಾರದಾದ್ಯಂತ ಭೂಮಿಯ ಗೇಣಿಯ ದರದಲ್ಲಿ ಭಾರೀ ಹೆಚ್ಚಳ ಮಾಡಿದರು. ಬಲವಂತದ ನೀಲಿ ಬೆಳೆಯ ಸಾಗುವಳಿ ಕೂಡ ಆಯಿತು. ರೈತರ ಬೇಸಾಯದ ಸ್ವಾತಂತ್ರ್ಯದ ಮೊಟಕುಗೊಳಿಸಿ ಅವರು ಯಾವುದನ್ನು ಬೆಳೆಸಬೇಕು ಅಂತ ಹೇಳುವಂಥದ್ದು ಅದು ಹೆಚ್ಚು ಬಂತು. ರೈತರು ಕನಿಷ್ಠ ಅಲ್ಪ ಕೂಲಿಯನ್ನು ಪಡಿತಾ ಇದ್ರು. ಇವಾಗ ಏನು ಮಾಡಿದ್ರು, ಅವರು ಅಷ್ಟು ಶೋಷಣೆ ಮಾಡಿದಾಗ ತಮ್ಮ ಜಮೀನಿನಲ್ಲಿ ನೀಲಿ ಸಸ್ಯವನ್ನು ಬೆಳೆಸಿ ಅವರಿಗೆ ಕೊಡ್ತಾಯಿದ್ರು. ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ರೈತರಿಗೆ ಅವರು ಕೂಲಿಯನ್ನು ಕೊಡಬೇಕಲ್ಲ, ಆ ಒಂದು ಕೂಲಿಯನ್ನು ಕನಿಷ್ಠ ಅಥವಾ ಅಲ್ಪ ಕೂಲಿಯನ್ನು ಕೊಡ್ತಾಯಿದ್ರು. ಮನುಷ್ಯಗೆ ತಕ್ಕುದಲ್ಲದ ಜೀವನ ಅವರಿಗೆ ಉಂಟಾಯಿತು. ಚಂಪಾರಣ್ಯದಲ್ಲಿ ರೈತರು ತಮ್ಮ ಜೀವನವನ್ನು ಪ್ರಾಣಿಗಳಂತೆ ನಡೆಸ್ತಾ ಇದ್ರು. ಇದಾಗಿರುವಂಥದ್ದು ಚಂಪಾರಣ್ಯದಲ್ಲಿ. ಚಂಪಾರಣ್ಯ ಎಂಬ ಒಂದು ಜಾಗದಲ್ಲಿ ಈ ಒಂದು ಚಳುವಳಿ ನಡೆದ ಕಾರಣ ಅದಕ್ಕೆ ಚಂಪಾರಣ್ಯ ಸತ್ಯಾಗ್ರಹ, ಚಂಪಾರಣ್ಯ ಚಳುವಳಿ ಅಂತ ಆಯಿತು. ಈ ಕಾರಣಕ್ಕಾಗಿ ಚಳುವಳಿಯನ್ನು ಮಾಡಿದರು. ಚಳುವಳಿಯನ್ನು ಮಾಡಿದ ನಂತರ ಈ ಒಂದು ಎಲ್ಲ ಅದರ ಒಂದು ಕಷ್ಟಗಳು ತೀರಲಿಲ್ಲ ರೈತರಿಗೆ. ನೀಲಿ ಬೆಳೆಯನ್ನು ಬೆಳೆಸುವುದು ನಿಲ್ಲಿಸಿದ್ರು. ಕಂದಾಯದಲ್ಲಿ ದುಬಾರಿ ಕಂದಾಯ ಮತ್ತು ಮಿತಿಮೀರಿದ ಸಾಲಗಳ ಹೊರೆಯನ್ನು ಅವರು ಕಡಿಮೆ ಮಾಡಲಿಲ್ಲ. ಆ ಹೋರಾಟಕ್ಕೆ ಪ್ರಯತ್ನ ಆಗಲಿಲ್ಲ. ನೀಲಿ ಬೆಳೆಯನ್ನು ಬೆಳೆಸುವಂಥದ್ದನ್ನು ನಿಲ್ಲಿಸಲಾಯಿತು. ಇನ್ನು ಕೇದಾ ರೈತ ಚಳುವಳಿ ಏನು ಇದು? ಕೇದ ಎನ್ನುವಂತಹ ಜಾಗದಲ್ಲಿ ಆಗಿರುವಂಥದ್ದು. ಕೇದ ರೈತರ ಚಳುವಳಿಯು ಕರ ನಿರಾಕರಣೆಯ ರೈತರ ಹೋರಾಟ. ಕರ ನಿರಾಕರಣೆ, ಕಂದಾಯವನ್ನು ಕಟ್ಟುವುದಿಲ್ಲ, ಕಂದಾಯವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ಎನ್ನುವಂಥ ಒಂದು ಕಾರಣದಿಂದಾಗಿ ನಡೆದಂಥ ಹೋರಾಟ ಕರ ನಿರಾಕರಣೆಯ ಹೋರಾಟ ಆಗಿರುವಂಥದ್ದು. ಮಹಾತ್ಮ ಗಾಂಧೀಜಿಯವರಿಗೆ ಅಹಿಂಸೆಯನ್ನು ಹೋರಾಟದ ವಿಧಾನವಾಗಿ ಪ್ರಯೋಗಿಸಲು ಅದೊಂದು ಭೂಮಿಕೆಯಾಯಿತು. ಕೇದ ಎನ್ನುವಂಥದ್ದು ಗುಜರಾತಿನ ಪ್ರದೇಶ. ಗುಜರಾತಿನಲ್ಲಿ ಅಲ್ಲಿ ತಂಬಾಕು ಮತ್ತು ಹತ್ತಿಯನ್ನು ಬೆಳೆಯಲು ಫಲವತ್ತಾದ ಭೂಮಿ ಹಾಕಿತ್ತು. ಫಲವತ್ತಾದ ಭೂಮಿಯಿಂದ ಅವರಲ್ಲಿ ಬೆಳೆಸ್ತಾ ಇದ್ರು. ಆದರೆ ಏನು ಮಾಡಿದರು, ಬ್ರಿಟಿಷ್ ಸರ್ಕಾರ ಕಂದಾಯ ದರದಲ್ಲಿ ತೀವ್ರವಾಗಿ ಹೆಚ್ಚಳ ಮಾಡಿದರು. ಬರ ಬಂತು, ಆ ಪ್ರದೇಶದಲ್ಲಿ ಬರ ಬಂದರೂ ಕೂಡ ಅವರು ಕಂದಾಯವನ್ನು ಕಟ್ಟಬೇಕಿತ್ತು, ಗೇಣಿಯನ್ನು ಕೊಡಬೇಕಿತ್ತು. ಅವರಲ್ಲಿ ಹಣ ಇಲ್ಲದಿದ್ದರೂ ಕೂಡ ಅದನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋದರು. ಎಲ್ಲ ಕಾರಣದಿಂದಾಗಿ ಕೇದ ರೈತರು ಚಳುವಳಿಯನ್ನು ನಿಂತರು. ನಮಗೆ ಕಂದಾಯವನ್ನು ಇಳಿಸಬೇಕು, ಹಾಗೆ ನಮ್ಮ ಒಂದು ಬೇಡಿಕೆಗಳ ಅರಿವನ್ನು ಅವರು ಒತ್ತಿ ಹೇಳಲಿಕ್ಕೆ ಚಳುವಳಿಯನ್ನು ಮಾಡಿದರು. ಈ ಚಳುವಳಿಯಿಂದಾಗಿ ಕಂದಾಯದಲ್ಲಿ ಇಳಿತ ಆಯಿತು. ಕಂದಾಯವನ್ನು ಮಾಫಿ ಮಾಡಿದರು. ತುಂಬ ಜಾಗ ಇರುವವರಿಗೆ ಮಾಫಿ ಮಾಡಿದರು. ಕಡಿಮೆ ಭೂಮಿಯನ್ನು ಹೊಂದಿರುವಂಥವರ ಎಲ್ಲ ಒಂದು ಕಂದಾಯವನ್ನು ಮಾಫಿ ಮಾಡಿದರು. ಬಡ ಬೇಸಾಯಗಾರರಿಗೆ ಕಂದಾಯವನ್ನು ಮಾಫಿ ಮಾಡಿದರು. ಅಷ್ಟೇ ಅಲ್ಲದೆ ಏನು ಮಾಡಿದರು ಅಂದರೆ ಅವರ ಬೇಡಿಕೆಗಳ ಬಗ್ಗೆ ರೈತರಲ್ಲಿ ಅರಿವುಂಟು ಮಾಡಿದರು. ಅಂದರೆ ರೈತರಿಗೆ ಅನಿಸಿತು, ನಾವು ಕೇವಲ ಒಂದು ವಿಷಯಕ್ಕಾಗಿ ಹೋರಾಟ ಮಾಡಿದರೆ ಈ ಬ್ರಿಟಿಷರು ಆ ಒಂದು ವಿಷಯವನ್ನು ಮಾತ್ರ ನಿಲ್ಲಿಸ್ತಾರೆ ಹೊರತು ಬ್ರಿಟಿಷರೇ ನಮ್ಮ ಭಾರತವನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುವಂಥದ್ದನ್ನು ಅರಿತುಕೊಂಡು ಕೊನೆಯದೇ ಭಾರತ ಬಿಟ್ಟು ತೊಲಗಿರಿ ಎನ್ನುವಂಥ ಚಳುವಳಿಗೆ ಎಲ್ಲರೂ ಕೈ ಜೋಡಿಸಿದರು. ಅದರಂತೆ ಎಲ್ಲರೂ ಕೂಡ
ಭಾರತೀಯರೆಲ್ಲರೂ ಸೇರಿ ಚಳುವಳಿಗೆ ನಿಂತು ಭಾರತ ಬಿಟ್ಟು ತೊಲಗಿ ಎನ್ನುವಂಥ ಚಳುವಳಿಯಲ್ಲಿ ಭಾಗವಹಿಸಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಲಿಕ್ಕೆ ಸಹಾಯ ಆಯಿತು. ಇದು ಖೇದ ರಹಿತ ಚಳುವಳಿ. ಇನ್ನು ಬಾರ್ದೋಲಿ ಸತ್ಯಾಗ್ರಹ ಅಂತ ಇದೆ. ಬಾರ್ದೋಲಿ ಸತ್ಯಾಗ್ರಹವು ಬಾರ್ದೋಲಿ ಎನ್ನುವಂಥ ಪ್ರದೇಶದಲ್ಲಿ ಆಗಿರುವಂಥದ್ದು. ಇದೆಲ್ಲ ಸತ್ಯಾಗ್ರಹವು ಯಾವ ಕಾರಣದಿಂದಾಗಿ ರೈತರಿಗೆ ಶೋಷಣೆಯನ್ನು ಮಾಡ್ತಾರೆ, ರೈತರಿಗೆ ಅನ್ಯಾಯವನ್ನು ಮಾಡ್ತಾರೆ, ಕಂದಾಯದಲ್ಲಿ ಹೆಚ್ಚಳ ಮಾಡಿದ್ದಾರೆ. ಬರ ಬಂದರೂ ಕೂಡ ಕಂದಾಯವನ್ನು ಕಡಿಮೆ ಮಾಡಲಿಲ್ಲ, ಅವರಿಗೆ ಶೋಷಣೆ, ಅನ್ಯಾಯ, ಚಿತ್ರಹಿಂಸೆಯನ್ನು ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಎಲ್ಲ ಕಾರಣಕ್ಕಾಗಿ ಈ ಒಂದು ಚಳುವಳಿಗಳು ನಡೀತಾ ಇರುವಂಥದ್ದು ಎನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಬೇಕು. ಯಾವುದೇ ರೀತಿಯ ಒಂದು ಚಳುವಳಿಗಳಾಗಿರ್ಬೋದು, ಮೊದಲು ಆದಂತಹ ಎಲ್ಲ ಚಳುವಳಿಗಳು ಕೂಡ ಶೋಷಣೆಯ ವಿರುದ್ಧ ಆಗಿತ್ತು, ದೌರ್ಜನ್ಯದ ವಿರುದ್ಧ ಆಗಿತ್ತು. ರೈತರನ್ನು ಶೋಷಣೆ ಮಾಡುವಂಥದ್ದಾಗಿತ್ತು. ಕಂದಾಯವನ್ನು ಕೊಡಬೇಕು, ಕಂದಾಯದಲ್ಲಿ ಏರಿಕೆಯನ್ನು ಮಾಡುವಂಥದ್ದು, ಗೇಣಿ ಪದ್ಧತಿ, ಜಮೀನ್ದಾರು ಪದ್ಧತಿ, ಲೇವಾದೇವಿ ಪದ್ಧತಿ, ಎಲ್ಲ ಕಾರಣದಿಂದಾಗಿ ಚಳುವಳಿಗಳು ಆಗ್ತಾ ಇದ್ದದ್ದು. ಆದ್ದರಿಂದ ಪ್ರಶ್ನೆಗೆ ಯಾವುದೇ ರೀತಿಯ ಚಳುವಳಿಗಳು ಬಂದಾಗ ನೀವು ಆ ವಿಷಯದ ಕುರಿತೇ ಬರಿಬೇಕಾಗ್ತದೆ. ಯಾವುದು? ಒಂದು ಜಮೀನ್ದಾರ ಪದ್ಧತಿ, ಲೇವಾದೇವಿಗಾರರ ಪದ್ಧತಿ ಇತ್ತು, ಅದನ್ನೆಲ್ಲ ತೊಡೆದು ಹಾಕಲಿಕ್ಕೆ ಮಾಡಿರುವಂಥ ಒಂದು ಚಳುವಳಿ ಅಂತ ಬರಿಬೇಕಾಗ್ತದೆ. ಆಮೇಲೆ ಶೋಷಣೆ, ದೌರ್ಜನ್ಯ, ರೈತರ ಒಂದು ಅನ್ಯಾಯ, ಕಂದಾಯದಲ್ಲಿ ಹೆಚ್ಚಳ, ಗೇಣಿ ಪದ್ಧತಿ, ಇದನ್ನೆಲ್ಲ ತೊಡೆದು ಹಾಕಲಿಕ್ಕೆ ಈ ಒಂದು ಚಳುವಳಿಯು ಮಾಡಿರುವಂಥದ್ದು. ಇದು ಬಾರ್ದೋಲಿ ಸತ್ಯಾಗ್ರಹದಲ್ಲಿ ಏನು ಮಾಡಿದರು ಅಂದರೆ ಚಕ್ರ ಬಡ್ಡಿಯನ್ನು ವಿಧಿಸುವುದರ ಮೂಲಕ ಶೋಷಣೆಯನ್ನು ಮಾಡ್ತಾ ಇದ್ದದ್ದು. ಅದನ್ನೆಲ್ಲ ಅಸಹಕಾರ ಮತ್ತು ಸತ್ಯಾಗ್ರಹಗಳನ್ನು ಮಾಡಿ ಅದನ್ನು ಸರಿ ಮಾಡಿದರು. ಇದಿಷ್ಟು ಅದರಲ್ಲಿ ಬರುವಂತಹ ಮುಖ್ಯವಾದ ಚಳುವಳಿಗಳು ಸ್ನೇಹಿತರೆ. ಆ ಚಳುವಳಿಗಳನ್ನು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. ಅದರಲ್ಲಿರುವಂಥದ್ದು ಎಲ್ಲವನ್ನು ಓದ್ಕೊಂಡ್ರೆ ನಮಗೆ ಕನ್ಫ್ಯೂಸ್ ಆಗ್ತದೆ. ನಾವು ಏನು ಅಂದ್ಕೊಳ್ತೇವೆ ಅಂದರೆ ಇಷ್ಟೊಂದು ಚಳುವಳಿಗಳಿದೆ, ನಾನು ಯಾವ ರೀತಿ ಓದ್ಕೊಳ್ಳಿ ಅಂತ. ಯಾವುದೇ ರೀತಿ ಚಿಂತೆ ಬೇಡ. ಯಾವುದೇ ಒಂದು ಚಳುವಳಿಗಳು ಬಂದಾಗ ನೀವು ಅಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಈ ಚಳುವಳಿಗಳೆಲ್ಲ ಯಾಕೆ ಕಾರಣ ನಡೀತು ಅಂದರೆ ಬ್ರಿಟಿಷರು ಮಾಡ್ತಾ ಇದ್ದಂತಹ ಶೋಷಣೆ, ಬ್ರಿಟಿಷರಿಂದ ಆಗ್ತಾ ಇದ್ದಂಥ ದೌರ್ಜನ್ಯ, ಕಂದಾಯ ವಸೂಲಿ ಮಾಡ್ತಾಯಿದ್ರು. ಬರದ ಸಮಯದಲ್ಲೂ ಕೂಡ ಅತಿಯಾದ ಕಂದಾಯವನ್ನು ವಿಧಿಸುವಂಥದ್ದನ್ನು ಮಾಡ್ತಾಯಿದ್ರು. ಇದರಿಂದಾಗಿ ಜನರು ತತ್ತರಿಸಿ ಹೋದರು, ಶೋಷಣೆಗೊಳಗಾದರು, ದೌರ್ಜನ್ಯಕ್ಕೊಳಗಾದರು. ಅವರನ್ನು ಕಂದಾಯ ಹೆಚ್ಚು ಮಾಡುವಂಥದ್ದು, ಗೇಣಿಯನ್ನು ಹೆಚ್ಚು ಮಾಡುವಂಥದ್ದೆಲ್ಲ ಮಾಡಿದರು. ಇದರಿಂದಾಗಿ ಜೀವನವನ್ನು ಮಾಡಲಿಕ್ಕೆ ಅವರಿಗೆ ಅಸಾಧ್ಯವಾಯಿತು. ಜಮೀನ್ದಾರ ಪದ್ಧತಿ, ಲೇವಾದೇವಿಗಾರರ ಪದ್ಧತಿಯಿಂದ ಎಲ್ಲ ಕಾರಣಗಳಿಂದಾಗಿ ಜನರು ಬೇಸತ್ತಾಗ ಅವರೇನು ಮಾಡಿದರು, ಹೋರಾಟಗಾರರ ಸಹಾಯವನ್ನು ಪಡೆದುಕೊಂಡು ಚಳುವಳಿಗಳನ್ನು ಆರಂಭಿಸಿದರು. ಈ ಚಳುವಳಿಯನ್ನು ತುಂಬ ದಿವಸಗಳ ಕಾಲವನ್ನು ಮಾಡ್ತಾಯಿದ್ರು. ಉಪವಾಸವನ್ನು ಮಾಡುವುದರ ಮೂಲಕ, ಅನೇಕ ಸತ್ಯಾಗ್ರಹಗಳನ್ನು ಮಾಡುವುದರ ಮೂಲಕ ಚಳುವಳಿಯನ್ನು ಮಾಡ್ತಾಯಿದ್ರು. ಕೊನೆಗೇನಾಗ್ತದೆ ಅಂದರೆ ಈ ಬ್ರಿಟಿಷರು ಆ ಒಂದು ಕಾರಣವನ್ನು ಇಟ್ಟುಕೊಂಡು ಆ ಒಂದು ವಿಷಯವನ್ನು ಮಾತ್ರ ಮನ್ನಾ ಮಾಡುವಂಥದ್ದು, ತೆಗೆದುಹಾಕುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಆದರೆ ಕೊನೆಯ ಚಳುವಳಿಯಲ್ಲಿ ಎಲ್ಲ ಚಳುವಳಿಯನ್ನು ಮಾಡ್ತಾ ಜನರಿಗೆ ಏನು ಒಂದು ಅರಿವು ಉಂಟಾಯಿತು ಅಂತ ಹೇಳಿದರೆ, ನಾವು ಬ್ರಿಟಿಷರ ವಿರುದ್ಧ ಆ ಒಂದು ವಿಷಯವನ್ನು ಅಥವಾ ಕಂದಾಯ ವಿಷಯವನ್ನು ಅಥವಾ ಗೇಣಿ ಪದ್ಧತಿಯ ವಿಷಯವನ್ನು ಮಾತ್ರ ಹೋರಾಟ ಮಾಡಿದರೆ ಅದನ್ನು ಮಾತ್ರ ಅವರು ತೆಗೆದು ಹಾಕ್ತಾರೆ. ಯಾವಾಗ ನಾವು ಸಂಪೂರ್ಣವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತೇವೋ ಆವಾಗ ನಮ್ಮ ಭಾರತದಿಂದ ಈ ಬ್ರಿಟಿಷರನ್ನು ಓಡಿಸಬಹುದು ಎನ್ನುವಂಥ ಮನವರಿಕೆ ಅವರಿಗೆ ಆಗ್ತದೆ. ಕೊನೆಯದಾದ ಚಳುವಳಿಯಲ್ಲಿ ಅವರೇನು ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಭಾರತ ಬಿಟ್ಟು ತೊಲಗಿರಿ, ಭಾರತದಿಂದ ಓಡಿ ಹೋಗಿ ಭಾರತ ಬಿಟ್ಟು ತೊಲಗಿರಿ, ನಮ್ಮ ಭಾರತವನ್ನು ನಮಗೆ ಕೊಡಿ ಎನ್ನುವಂಥ ಒಂದು ಸತ್ಯಾಗ್ರಹಕ್ಕೆ ನಿಲ್ತಾರೆ. ಎಲ್ಲರೂ ಸೇರಿ ಈ ಹೋರಾಟದಲ್ಲಿ ಭಾಗಿಗಳಾಗಿ ಕೊನೆಗೆ ಬ್ರಿಟಿಷರನ್ನು ಭಾರತದಿಂದ ಓಡಿಸಲಿಕ್ಕೆ ಸಹಾಯ ಆಗಿರುವಂಥದ್ದು. ಎಲ್ಲ ಚಳುವಳಿಗಳು ಕೂಡ ಈ ಒಂದು ಕಾರಣದಿಂದ ಆಗಿರುವಂಥದ್ದು. ಇನ್ನು 10 ಅಂಕಕ್ಕೆ ಬಂದಿರುವಂಥದ್ದು ಜೀತ ಪದ್ಧತಿ. ಏನು ಈ ಜೀತ ಪದ್ಧತಿ? ಒತ್ತೆ ಆಳಾಗಿಡುವಂಥದ್ದು. ಸಾಲ ನೀಡುವವರು, ಸಾಲ ಪಡೆಯುವವರು ಇಬ್ಬರಿರ್ತಾರೆ ಇಲ್ಲಿ. ಸಾಲ ನೀಡುವವರು, ಸಾಲ ಪಡೆಯುವವರು ಎನ್ನುವಂಥದ್ದು. ಸಾಲ ತೀರುವವರೆಗೆ ನಿರ್ದಿಷ್ಟಪಡಿಸಿದ ಅವಧಿಯವರೆಗಿನ ಬಡ್ಡಿ ಅಥವಾ ಸಾಲ ಪಡೆದ ತೃಪ್ತಿಗೆ ನೀಡುವಂತಹ ಶ್ರಮವನ್ನು ನೀಡುವ ಸಾಲದಾತ ಸಾಲಗಾರರ ನಡುವಣ ಸಾಮಾಜಿಕ ಒಪ್ಪಂದವೇ ಜೀತ ಪದ್ಧತಿ ಅಂತ ಹೇಳುವಂಥದ್ದು. ಈ ಜೀತ ಪದ್ಧತಿಗೆ ಕಾರಣ ಅಂದರೆ ಒಂದು ಋಣದ ಭಾರ. ಹಣವನ್ನು ತಗೊಂಡಿರ್ತಾರೆ, ಆ ಹಣವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅನಕ್ಷರಸ್ಥರಾಗಿರ್ತಾರೆ, ನಿರುದ್ಯೋಗಿಗಳಾಗಿರ್ತಾರೆ, ಬಡತನದ ಬವಣೆ ಆಗಿರುತ್ತದೆ, ಮಾನಸಿಕ ಕಾರಣಗಳು, ಇವೆಲ್ಲವೂ ಕೂಡ ಜೀತ ಪದ್ಧತಿಗೆ ಕಾರಣಗಳನ್ನು ತಿಳಿಸ್ತದೆ. ಇನ್ನು ಜಾತಿ ಸಂಘರ್ಷ,
10 ಅಂಕಕ್ಕೆ ಬಂದಿದೆ ಜಾತಿ ಸಂಘರ್ಷಕ್ಕೆ ಕಾರಣಗಳೇನು. ಯಾಕೆ ಜಾತಿಯಲ್ಲಿ ಸಂಘರ್ಷ ಉಂಟಾಗ್ತದೆ ಅಂದರೆ ಇತರೆ ಜಾತಿಗಳ ಮೇಲೆ ಒಂದು ಜಾತಿಯ ಪ್ರಾಬಲ್ಯ ಉಂಟಾಗಿರ್ತದೆ, ಮೇಲ್ಜಾತಿಯವರಿಂದ ಕೆಳಜಾತಿಯವರ ಶೋಷಣೆ ಆಗ್ತಾ ಇದೆ, ರಾಜಕೀಯ ಅಧಿಕಾರವನ್ನು ಗಳಿಸುವಲ್ಲಿ ಚಲನೆಯಲ್ಲಿ ಅಡಚಣೆಗಳಿದೆ, ಆರ್ಥಿಕ ಅವಕಾಶಗಳಿಗಾಗಿ ಮತ್ತು ಉನ್ನತ ಅಂತಸ್ತನ್ನು ಗಳಿಸುವುದಕ್ಕಾಗಿ ಸ್ಪರ್ಧೆ ಇದೆ. ಈ ಕಾರಣದಿಂದಾಗಿ ಜಾತಿಯಲ್ಲಿ ಘರ್ಷಣೆ ಉಂಟಾಗ್ತದೆ ಎನ್ನುವಂಥದ್ದು ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ. ಇನ್ನು 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನಗರಾಭಿಮುಖ ವಲಸೆ. ನೀವು ತುಂಬ ಜನ ಕೇಳಿದರೆ 15 ಅಂಕದ ಪ್ರಶ್ನೆ ಬಂದಾಗ 15 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತದೆ. ಯಾವುದಕ್ಕೆ ಮೊದಲು ಉತ್ತರವನ್ನು ಬರಿಬೇಕು ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿದೆ. ಯಾವ ಪ್ರಶ್ನೆಗೂ ಉತ್ತರವನ್ನು ಬರಿಬೋದು. ಮೊದಲು 5 ಅಂಕಕ್ಕೂ ಬರಿಬೋದು, 10 ಅಂಕಕ್ಕೂ ಬರಿಬೋದು, 15 ಅಂಕಕ್ಕೂ ಕೂಡ ಬರಿಬೋದು. ಆದರೆ ನೀವು ಹಾಕುವಂತಹ ನಂಬರ್ ಇದೆಯಲ್ಲ ಅದನ್ನು ಸರಿಯಾಗಿ ಹಾಕಬೇಕು. ಅದು ವಿಭಾಗ ಎ ಇಂದ ಬಂದಿದ್ದರೆ ವಿಭಾಗ ಎ ನಂಬರ್ 1 ಅಂತ ಅದಕ್ಕೆ ನಂಬರನ್ನು ಸರಿಯಾಗಿ ಹಾಕಬೇಕು. ವಿಭಾಗ ಬಿ ಇಂದ ಕೇಳಿರುವಂಥ ಪ್ರಶ್ನೆಗೆ ನೀವು ಉತ್ತರ ಬರಿತಿದ್ದೀರಿ ಅಂತಾದರೆ ವಿಭಾಗ ಬಿ ಪ್ರಶ್ನೆ ಸಂಖ್ಯೆ 3 ಅಂತ ಸರಿಯಾಗಿ ಉಲ್ಲೇಖಿಸಬೇಕು. ನೀವು ಪ್ರಶ್ನೆ ಸಂಖ್ಯೆಯನ್ನು ತಪ್ಪಾಗಿ ಹಾಕಿದರೆ ಮುಂದೆ ತೊಂದರೆ ಉಂಟಾಗ್ತದೆ. ಆದ್ದರಿಂದ ಯಾವ ಪ್ರಶ್ನೆಗೆ ಉತ್ತರವನ್ನು ಯಾವಾಗ ಬೇಕಾದರೂ ಬರಿಬೋದು. ಆರಂಭದಲ್ಲಿ ಬರಿಬೋದು, ಅಂತ್ಯದಲ್ಲಿ ಕೂಡ ಬರಿಬೋದು. ಆದರೆ ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ಹಾಕ್ಕೊಳ್ಬೇಕು. ನಗರಾಭಿಮುಖ ವಲಸೆ. ನಗರಗಳಿಗೆ ಯಾಕೆ ವಲಸೆ ಹೋಗ್ತಾ ಇದ್ದಾರೆ? ತುಂಬ ಕಾರಣಗಳಿಂದಾಗಿ ವಲಸೆ ಹೋಗ್ತಾರೆ. ಒಂದು, ಜನಸಾಂಖ್ಯಿಕ ಅಂಶಗಳು, ಆರ್ಥಿಕ ಅಂಶಗಳು, ಸಾಮಾಜಿಕ ಅಂಶಗಳು, ಶೈಕ್ಷಣಿಕ ಅಂಶಗಳು, ಇತರ ಅಂಶಗಳು. ಇದರ ಪರಿಣಾಮ ಏನು ಅಂದರೆ ಇದರಿಂದಾಗಿ ಯುವಕರು ವಯಸ್ಕರನ್ನು ಬಿಟ್ಟು ಹೋಗೋದ್ರಿಂದ ವಯಸ್ಕರೇ ಒಂದು ಹಳ್ಳಿಯಲ್ಲಿ ತುಂಬಿ ಹೋಗ್ತಾ ಇದ್ದಾರೆ, ಯುವಕರೆಲ್ಲ ಸಿಟಿಯಲ್ಲಿ ಇರುವಂಥದ್ದು. ಅಲ್ಲಿ ಇರುವಂತಹ ಮಹಿಳೆಯರು ಮತ್ತು ಮಕ್ಕಳೇ ಒಂದು ಹೊಲಗದ್ದೆಗಳಲ್ಲಿ ಕೆಲಸಗಳನ್ನು ಮಾಡಬೇಕಾಗ್ತದೆ. ಕುಟುಂಬ ಯೋಜನೆಯ ಬಗೆಗೆ ವಿವರಗಳನ್ನು ನೀಡುವುದಲ್ಲದೆ ಕುಟುಂಬದ ಗಾತ್ರದ ಬಗ್ಗೆ ಜ್ಞಾನ ನೀಡ್ತಾರೆ. ಗ್ರಾಮದ ಅವಲಂಬಿಗಳ ಪ್ರಮಾಣ ಹೆಚ್ಚಾಗುವಂಥದ್ದು ಕಾಣಬಹುದು. ಇದೆಲ್ಲ ಕೂಡ ಅದರ ಪರಿಣಾಮಗಳು, ನಗರಾಭಿಮುಖ ವಲಸೆಯ ಪರಿಣಾಮಗಳು. ಇನ್ನು ಘಟಕ 10ರಲ್ಲಿ ಬರುವಂಥದ್ದು ಗ್ರಾಮೀಣ ಸಾಕ್ಷರತೆ. 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಗ್ರಾಮೀಣ ಸಾಕ್ಷರತೆ. ಗ್ರಾಮೀಣ ಸಾಕ್ಷರತೆಯಲ್ಲಿ ನೋಡಿದರೆ ಇದರಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ. ಆದರೆ ಒಂದು, ಸಾರಿಗೆಯ ಕೊರತೆ, ಸ್ವಚ್ಛ ನೀರಿನ ಕೊರತೆ, ಶೌಚಾಲಯದ ಕೊರತೆ, ಆಟದ ಮೈದಾನದ ಕೊರತೆ, ಕಲಿಸುವ ಸಾಮಗ್ರಿಗಳ ಕೊರತೆ, ತಾರುಣ್ಯ ವ್ಯವಸ್ಥೆ, ಹೆಣ್ಣು ಮಕ್ಕಳು ಶಾಲೆಗೆ ಬಿಡುವುದರಲ್ಲಿ ಉಂಟಾಗುವ ಹೆಚ್ಚಾದ ಗತಿ. ಇಲ್ಲಿ ಗ್ರಾಮೀಣ ಸಾಕ್ಷರತೆ ಕಡಿಮೆ ಆಗ್ತಾ ಇದೆ. ಕಾರಣ ಏನು ಅಂದರೆ ಸಾರಿಗೆ ಕೊರತೆ ಇದೆ, ಬಸ್ಗಳ ವ್ಯವಸ್ಥೆ ಇಲ್ಲ. ಬಸ್ಸುಗಳು ಇದ್ದರೂ ಕೂಡ ಅನೇಕ ಕಡೆಗಳಲ್ಲಿ ಬಸ್ಗಳು ನಿಲ್ಲಿಸ್ತಾ ಇಲ್ಲ, ರಶ್ ಆಗ್ತಾ ಇದೆ. ಇದರಿಂದಾಗಿ ಮಕ್ಕಳನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿ. ಈ ಒಂದು ಕಾರಣದಿಂದಾಗಿ ಶಾಲೆಗೆ ಹೋಗಲು ಅಷ್ಟು ಅವರು ಉತ್ಸಾಹಕರಾಗಿಲ್ಲ. ಸ್ವಚ್ಛ ನೀರು ಇಲ್ಲ, ಕುಡಿಯುವ ನೀರು ಸ್ವಚ್ಛವಾಗಿಲ್ಲ, ಶೌಚಾಲಯ ಇಲ್ಲ, ಆಟದ ಮೈದಾನ, ಕಲಿಸುವ ಸಾಮಗ್ರಿಗಳ ಕೊರತೆಯಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿನ ಮಕ್ಕಳಿಗೆ ಶಿಕ್ಷಣದ ಕೊರತೆ ಉಂಟಾಗ್ತಾ ಇದೆ. ತಾರುಣ್ಯಾವಸ್ಥೆಯಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸಿಕೊಡಲು ತುಂಬ ಭಯಪಡುವುದರಿಂದ ಅವರನ್ನು ಶಾಲೆಗೆ ಬಿಡಿಸುವಂಥ ತಂದೆ ತಾಯಿಗಳಿರ್ತಾರೆ. ಗ್ರಾಮೀಣ ತಂದೆ ತಾಯಿಗಳಿಗೆ ಶಿಕ್ಷಣದಲ್ಲಿ ಜ್ಞಾನದ ಕೊರತೆ ಇರುವುದರಿಂದ ಅವರಿಗೆ ಅದರಲ್ಲಿ ಗೊತ್ತಿಲ್ಲದ ಕಾರಣ ಅವರು ಶಾಲೆಯನ್ನು ಬಿಡಿಸುವಂತಹ ಪರಿಸ್ಥಿತಿ ಉಂಟಾಗಿದೆ ಎನ್ನುವಂಥದ್ದನ್ನು ಬರೀಬೇಕಾಗ್ತದೆ. ಇನ್ನು ಘಟಕ 11ರಲ್ಲಿ ನೀವು ನೋಡಿದರೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಕುರಿತು ಬರೀಬೇಕಾಗ್ತದೆ. ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಬಗ್ಗೆ ಪಂಚಾಯತಿನ 3 ಹಂತಗಳ ವ್ಯವಸ್ಥೆಯನ್ನು ಕೇಳಿದ್ದಾರೆ. 15 ಅಂಕದ ಪ್ರಶ್ನೆಗಳು. ಇಲ್ಲಿ ಬಲವಂತರಾಯ ಮೆಹತದ ಬಗ್ಗೆ ಕೇಳಿದರೆ ಈ ಪಾಯಿಂಟ್ಸ್ಗಳನ್ನು ಕಲಿತುಕೊಳ್ಳಿ. ಅದಾದ ನಂತರ ನಾವು ನೋಡಬೇಕಾದ್ದು ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಹಾಗೆ ಇದರಲ್ಲಿ ಇಂಪಾರ್ಟೆಂಟ್ ವಿಷಯಗಳಿದೆ, ಅದನ್ನು ನೋಡ್ಕೊಳ್ಳಿ. ಪಂಚಾಯತ್ 3 ಹಂತಗಳ ವ್ಯವಸ್ಥೆ, ಒಟ್ಟು 16 ಪಾಯಿಂಟ್ಸ್ಗಳಿದೆ. ಬೇರೆ ಪಾಯಿಂಟ್ಸ್ ನೀವು ಎಲ್ಲ ಪಾಯಿಂಟ್ಸ್ಗಳನ್ನು ಒಮ್ಮೆ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ನಿಮಗೆ ಕೂಡ ಗೊತ್ತಾಗ್ತದೆ. ಸಮಯ ಇದ್ದಾಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಒಂದು 5 ಅಂಕಕ್ಕೆ ಬಂದಿದೆ ಪುರ ಎನ್ನುವಂಥದ್ದು. ಪುರ ಎನ್ನುವಂಥದ್ದನ್ನು 5 ಅಂಕಕ್ಕೆ ಕೊಟ್ಟಿದ್ದಾರೆ. ಪುರ ಅಂದರೆ ಭಾರತದ ಹಿಂದಿನ ರಾಷ್ಟ್ರಪತಿಯಾದ ಡಾಕ್ಟರ್ APJ ಅಬ್ದುಲ್ ಕಲಾಮರ ವಿಚಾರವಾದ. ಇದು ಅವರು ಶ್ರೀ ಜನ್ ಪಾಲ್ ಸಿಂಗ್ ಅವರ ಜೊತೆ ಬರೆದ ಟಾರ್ಗೆಟ್
3 ಬಿಲಿಯನ್ ಎಂಬ ಪುಸ್ತಕದಲ್ಲಿ ಹೊರಹೊಮ್ಮಿದೆ. ಗ್ರಾಮೀಣ ಭಾರತವನ್ನು ಅಭಿವೃದ್ಧಿಪಡಿಸುವ ಉಪಯೋಗವಾಗಿ ಅವರು ಮಾಡಿರುವಂಥದ್ದು APJ ಅಬ್ದುಲ್ ಕಲಾಂರ ವಿಚಾರವಾಗಿ ಪುರ ಎನ್ನುವಂಥದ್ದನ್ನು ತಂದಿರುವಂಥದ್ದು. ಪುರ ವಾದಿಸುವುದೇನೆಂದರೆ ಉತ್ತಮ ನಾಗರಿಕರ ಸೌಲಭ್ಯ, ನಾಗರಿಕರಿಗೆ ಉತ್ತಮ ಸೌಲಭ್ಯವನ್ನು ಕೊಡುವುದರ ಬಗ್ಗೆ ಹೇಳುವುದೇ ಪುರದಲ್ಲಿರುವಂಥದ್ದು. ಜನರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದು, ಸೌಕರ್ಯಗಳನ್ನು ಮಾಡಿಕೊಡುವಂಥದ್ದು. ಸಾರ್ವಜನಿಕ ಸೇವಾ ಸಂಸ್ಥೆಗಳು ಸೌಕರ್ಯಗಳನ್ನು ಗ್ರಾಮದಲ್ಲಿಯೂ ಕೂಡ ಉಂಟು ಮಾಡಬೇಕು. ಇದರಿಂದ ಗ್ರಾಮಗಳಿಗೆ ಸಮೀಪದಲ್ಲಿರುವ ನಗರಗಳ ಹೊರಗಡೆ ಸಹ ಉದ್ಯೋಗ ಅವಕಾಶಗಳು ಸಿಕ್ಕುವಂತೆ ಮಾಡುವಂಥದ್ದು. ಭೌತಿಕ ಸಂಪರ್ಕ, ಸಾರಿಗೆ ಸಂಪರ್ಕ ವ್ಯವಸ್ಥೆ, ಶಿಕ್ಷಣ ಸಂಸ್ಥೆಗಳನ್ನೆಲ್ಲ ತೊರೆಯುವುದರ ಮೂಲಕ ಪುರವನ್ನು ಉತ್ತಮಪಡಿಸಬಹುದು. ಪುರ ಅಂದರೆ ನಾಗರಿಕರ ಸೌಲಭ್ಯವನ್ನೇ ಪುರ ಅಂತ ಹೇಳುವಂಥದ್ದು. ನಾಗರಿಕರ ಸೌಲಭ್ಯ ಸೇವೆಗಳೇ ಪುರ ಎನ್ನುವಂಥದ್ದು. ಅದು ಬೇರೆ ಬೇರೆ ರೀತಿಯಲ್ಲಿ ಭೌತಿಕ ಸಂಪರ್ಕ, ಎಲೆಕ್ಟ್ರಾನಿಕ್ ಸಂಪರ್ಕ, ಜ್ಞಾನ ಸಂಪರ್ಕ, ಆರ್ಥಿಕ ಸಂಪರ್ಕ ಅದೆಲ್ಲ ಇರ್ತದೆ. ಅದು ಸ್ವಾವಲಂಬನೆಯಿಂದ ಕೂಡಿ ಜೀವನವನ್ನು ನಡೆಸಲಿಕ್ಕೆ ಸಹಕಾರಿಯಾಗಿದೆ ಎನ್ನುವಂಥದ್ದನ್ನು ಬರೀಬೇಕಾಗ್ತದೆ. ಇನ್ನು ಇರುವಂಥದ್ದು ಬ್ಲಾಕ್ 3. ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ 3ರಲ್ಲಿರುವಂಥ ವಿಷಯಗಳನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.